ಇವತ್ತು ಭಾರತದ ರೈಲ್ವೆ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ನೀವು ಹಿಂದೆಂದೇ ನೋಡಿರದ ಕೇವಲ ವಿದೇಶಗಳಲ್ಲಿ ಮಾತ್ರ ಕಾಣುತ್ತಿದ್ದ ಈ ಹೈಟೆಕ್ ಲಕ್ಸುರಿ ಈಗ ಭಾರತದ ಹಳಿಗಳ ಮೇಲೆ ಹೊರಡ್ತಾ ಇದೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಫೈ ಕ್ಯಾಂಡ್ ಚಾನಲ್. ನಾನು ನಿಮ್ಮ ವಿಕ್ಕಿ. ಹೌದು, ಇವತ್ತು ಕೇವಲ ಟ್ರೈನ್ ಲಾಂಚ್ ಆಗಿಲ್ಲ, ಕೋಟ್ಯಾಂತರ ಭಾರತೀಯ ದಶಕಗಳ ಕನಸು ಲಾಂಚ್ ಆಗಿದೆ. ಅದೇ ವಂದೇ ಭಾರತ್ ಸ್ಲೀಪರ್ ರೈಲು. ನಾವು ನಿಮ್ಗೆ ಈ ರೈಲ್ನ ಪ್ರತಿಯೊಂದು ಇಂಚಿಂಚು ಮಾಹಿತಿನ ಬಿಚ್ಚಿರ್ತೀವಿ. ಟಿಕೆಟ್ ದರ ಎಷ್ಟು, ಒಳಗಡೆ ಫೆಸಿಲಿಟೀಸ್ ಹೇಗಿರುತ್ತೆ ಮತ್ತು ವಿಮಾನಕ್ಕಿಂತ ಇದು ಬೆಸ್ಟ್ ಎಲ್ಲವೂ ಹೇಳ್ತೇವೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜನವರಿ 17, 2026 ಪಶ್ಚಿಮ ಬಂಗಾಳದ ಮಾಲ್ಡಾ ಟೌನ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲ್ಗೆ ಚಾಲನೆ ನೀಡಿದ್ದಾರೆ. ಇಲ್ಲಿಯವರೆಗೂ ನಾವು ನೋಡಿದ ವಂದೇ ಭಾರತ್ ಕೇವಲ ಕುಳಿತು ಪ್ರಯಾಣ ಮಾಡಬೇಕಾಗಿತ್ತು. ಆದ್ರೆ ಈಗ ನೀವು ರಾಜಧಾನಿ ಎಕ್ಸ್ಪ್ರೆಸ್ ಗಿಂತಲೂ 10 ಪಟ್ಟು ಹೆಚ್ಚು ಸೌಲಭ್ಯದೊಂದಿಗೆ ಮಲಗಿಕೊಂಡು ಪ್ರಯಾಣಿಸಬಹುದಾದ ವಂದೇ ಭಾರತ್ ಸ್ಲೀಪರ್ ರೈಲು. ಇದು ಹೌರಾದಿಂದ ಅಸ್ಸಾಂನ ಗುವಾಹಟಿವರೆಗೆ ಓಡಲಿದೆ. ವೀಕ್ಷಕರೇ, ಆಶ್ಚರ್ಯ ವಿಷಯ ಏನಂದ್ರೆ ಈ ದೂರವನ್ನು ಕ್ರಮಿಸಲು ಇದು ತೆಗೆದುಕೊಂಡಿರುವುದು ಕೇವಲ 14 ಗಂಟೆಗಳು ಮಾತ್ರ. ಅಂದ್ರೆ ನಿಮ್ಮ ಸಮಯ 3 ಗಂಟೆ ಉಳಿತಾಯ ಆಯ್ತು. ಹಾಗಾದ್ರೆ ಇಂಟೀರಿಯರ್ ಮತ್ತು ಹೈಟೆಕ್ ಪಿಕ್ಚರ್ಸ್ ಯಾವ ರೀತಿ ಇದೆ? ಒಂದ್ಸಲ ಒಳಗಡೆ ಏನಿದೆ ಗೊತ್ತಾ? ಬೆರ್ತ್ಗಳು, ಅಂದ್ರೆ ಇಲ್ಲಿನ ಸೀಟುಗಳು ಎರ್ಗೋನಾಮಿಕ್ ವಿನ್ಯಾಸ ಇದೆ. ಅಂದ್ರೆ ನೀವು ಮಲಿಕೊಂಡ್ರೆ ಬೆನ್ನು ನೋವು ಕೂಡ ಬರಲ್ಲ, ಅಷ್ಟು ಸ್ಮೂತ್ ಆಗಿರುತ್ತೆ. ಇನ್ನು ಏರ್ಲೈನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಪ್ರತಿ ಸೀಟಿಗೂ ಪರ್ಸನಲ್ ರೀಡಿಂಗ್ ಲೈಟ್, ಮೊಬೈಲ್ ಚಾರ್ಜರ್ಸ್ ಪಾಯಿಂಟ್ಗಳು ಮತ್ತು ಬಾಟಲ್ ಹಿಡುವಂತೆ ಒಂದು ಸ್ಥಳ ಕೂಡ ಅಳವಡಿಸಲಾಗಿದೆ. ನೈರ್ಮಲ್ಯ, ಇದರಲ್ಲಿ ಜರ್ಮ್ ಕಿಲ್ಲಿಂಗ್ ಸಿಸ್ಟಮ್ ಇದೆ. ಅಂದ್ರೆ ಗಾಳಿಯಲ್ಲಿಯೂ ಬ್ಯಾಕ್ಟೀರಿಯಾಗಳನ್ನು ತಾನಾಗೆ ಕೊಲ್ಲುತ್ತೆ. ಇನ್ನು ಸೌಂಡ್ ಪ್ರೂಫ್ ಬಗ್ಗೆ ಮಾತಾಡೋದಾದ್ರೆ ಟ್ರೈನು 130 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದ್ರು ಕೂಡ ಒಳಗಡೆ ಗಲಗಲ ಅಂತ ಸೌಂಡ್ ಬರಲ್ಲ, ಶಾಂತವಾಗಿ ನಿದ್ರೆ ಮಾಡಿ. ಇನ್ನು ಫುಡ್ ಅಂಡ್ ಸೇಫ್ಟಿ, ಇದು ಪ್ರತಿಯೊಬ್ಬರಿಗೂ ಬೇಕಾದಂತ, ಅಂದ್ರೆ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಿರುವಂತ ಪ್ರಯಾಣಿಕರಿಗೆ ಪ್ರತಿಯೊಬ್ಬರಿಗೂ ಫುಡ್ ಅಂಡ್ ಸೇಫ್ಟಿ ಬಹಳ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ರೈಲ್ವೆಯಲ್ಲಿ ದೊಡ್ಡವರು ಮಾತ್ರ ಅಲ್ಲ, ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದಂತ ವೃದ್ಧಗಳು ಕೂಡ ಇರ್ತಾರೆ. ಊಟದ ವಿಚಾರಕ್ಕೆ ಬಂದ್ರೆ ಈ ರೈಲಲ್ಲಿ ಲೋಕಲ್ ಫ್ಲೇವರ್ಗೆ ಆದ್ಯತೆ ನೀಡಿದ್ದಾರೆ. ನೀವು ಔರಾದಿಂದ ಹತ್ತಿದ್ರೆ ಬಂಗಾಳಿ ಸ್ಟೈಲ್ ಅಲ್ಲಿ ಮೀನು ಅಥವಾ ಸಿಹಿ ತಿನಿಸು ಸಿಗುತ್ತೆ. ಗುವಾಹಟಿಯಿಂದ ಬರುವಾಗ ಆಸಾಮಿ ಸ್ಪೆಷಲ್ ಮೀನು ಸಿಗುತ್ತೆ. ಇನ್ನು ಸುರಕ್ಷತೆ, ಇದರಲ್ಲಿ ಕವಚ ತಂತ್ರವನ್ನು ಅಳವಡಿಸಲಾಗಿದೆ. ಅಂದ್ರೆ 2 ರೈಲುಗಳು ಒಂದೇ ಹಳೆಯಲ್ಲಿ ಎದುರಾದ್ರೂ ಡಿಕ್ಕಿ ಆಗಲ್ಲ. ಹಾಗೆ ಸೆನ್ಸರ್ ಆಧಾರಿತ CCTVಗಳು ನಿಮ್ಮ ಭದ್ರತೆಯನ್ನು ನೋಡಿಕೊಳ್ಳುತ್ತವೆ. ಇಷ್ಟೆಲ್ಲ ನೋಡಿರುವ ನೀವು ಟಿಕೆಟ್ ದರ ಮತ್ತು ಸಾಮಾನ್ಯ ಪ್ರಶ್ನೆಗಳನ್ನು ಕೂಡ ಕೇಳ್ತಿರ್ತೀರಾ. ಈಗ ನೋಡಿ, ಮುಖ್ಯವಾಗಿರುವಂತಹ ವಿಷಯನೇ ಟಿಕೆಟ್ ದರ ಎಷ್ಟು. ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ನ ಹೇಳ್ತೇವೆ. AC 3 ಚೇರ್ಗೆ 2300 ರೂಪಾಯಿ ಆಗುತ್ತೆ. AC 2 ಚೇರ್ಗೆ 3000 ರೂಪಾಯಿ ಆಗುತ್ತೆ. AC ಫಸ್ಟ್ 1 ಕ್ಲಾಸ್ಗೆ 3600 ಅಂತ ಹೇಳಿದ್ದಾರೆ. ಇದು ಸಾಮಾನ್ಯ ರೈಲಿಗಿಂತ ಸ್ವಲ್ಪ ದುಬಾರಿ ಅನ್ಸ್ಬೋದು, ಆದ್ರೆ ನೀವು ಉಳಿತಾಯ ಸಮಯ ಮತ್ತು ನಿಮಗೆ ಸಿಗುವಂತ ಲಕ್ಸುರಿ ಸೌಲಭ್ಯಕ್ಕೆ ಈ ಬೆಲೆ ಖಂಡಿತ ಯೋಗ್ಯವಾಗಿದೆ. ಗೆಳೆಯರ, ಈ ರೈಲು ಕೇವಲ ಬಂಗಾಳಕ್ಕೆ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಚೆನ್ನೈ ಮತ್ತು ಬೆಂಗಳೂರು ಮುಂಬೈ ಮಾರ್ಗದಲ್ಲೂ ವಂದೇ ಭಾರತ್ ಸ್ಲೀಪರ್ ಬರಲಿದೆ. ಇದು ನವ ಭಾರತದ ಸಂಕೇತ. ನಿಮಗೆ ಅನಿಸ್ತಾ ಇದೆ ನೀವು ರಾಜಧಾನಿ ರೈಲಿಗಿಂತ ಈ ರೈಲನ್ನ ಇಷ್ಟಪಡ್ತೀರಾ ಅಥವಾ ಟಿಕೆಟ್ ದರ ಇನ್ ಸ್ವಲ್ಪ ಕಮ್ಮಿ ಇರ್ಬೇಕಂತ ಅನ್ಸುತ್ತಾ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡು, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದೆ ಸಿಗೋಣ ಮತ್ತೊಂದು ಇದೇ ತರ ಇಂಟ್ರೆಸ್ಟಿಂಗ್ ವಿಷಯ ಜೊತೆಗೆ.